ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ವರ್ಣದಲ್ಲಿ ಮಹಿಳಾ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಗುಂಡಾಗಳು, ಯಾಕೆಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳೋದಕ್ಕೆ ಇಚ್ಛಪಡೋದಿಲ್ಲ, ಗುಂಡಾ ವರ್ತನೆ ಮಾಡಿರುವಂಥ ಕಾಂಗ್ರೆಸ್ ಗುಂಡಾಗಳು ಅಧಿಕಾರಿಗಳನ್ನು ಬೆದರಿಸುವಂಥ ಕೆಲಸ ಮಾಡಿರುವಂಥದ್ದು ಇದು ಮೊದಲನೇದೇನಲ್ಲ. ಒಂದು 2-3 ತಿಂಗಳಿಂದನೂ ಕೂಡ ಸರ್ವೆಗೆ ಹೋದಂಥ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಗುಂಡಾಗರ್ದಿ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ವರ್ಣಾ ಕ್ಷೇತ್ರದಲ್ಲಿ ನಡೆದಿರುವಂಥದ್ದು. ಅಷ್ಟೇ ಸ್ವತಃ ಮುಖ್ಯಮಂತ್ರಿಗಳೇ ಬೆಳಗಾವಿನಲ್ಲಿ ಏನು ಹಿರಿಯ ಪೊಲೀಸ್ ಅಧಿಕಾರಿ ಬರ್ಮನೆ ಅವ್ರ ಮೇಲೂ ಕೂಡ ಕೈ ಮಾಡೋದಕ್ಕೆ ಹೋಗಿದ್ರು, ಅವರು ಕಪಾಳ ಮೋಕ್ಷ ಮಾಡೋದಕ್ಕೆ ಹೋಗಿದ್ರು. ಮತ್ತು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೆ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಅಪಮಾನ ಮಾಡಿ ವೇದಿಕೆಯಿಂದ ಇಳಿರಿ ಅಂತೇಳಿ ಬೆದರಿಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ. ಮೊನ್ನೆ ಶಿಡ್ಲಘಟ್ಟದಲ್ಲಿ ಪೌರ ಆಯುಕ್ತರ ಮೇಲೆ ಯಾವ ರೀತಿ ಗುಂಡಾಗರ್ದಿ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳು ಅಂದರೆ ಕಾಂಗ್ರೆಸ್ ಸಂಸ್ಕೃತಿಯನ್ನೇ ತೋರಿಸ್ತಾ ಇದೆ. ಕಳೆದ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಅಧಿಕಾರಿಗಳಿಗೆ ಬೆದರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಮಹಿಳೆಯರು ಅಂತ ಲೆಕ್ಕಿಸದೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇದು ಕಾಂಗ್ರೆಸ್ ಸಂಸ್ಕೃತಿ ಮತ್ತು ಸಿದ್ದರಾಮಯ್ಯನವರ ಸಂಸ್ಕೃತಿ. ಇದು ಅದನ್ನೇ ಅವ್ರ ಕಾರ್ಯಕರ್ತರು ಗುಂಡಾಗರ್ದಿಗಳು ಪುಡಾರಿಗಳು ಮಾಡ್ತಾ ಇರುವಂಥದ್ದು ನೋಡಿ. ಮತ್ತೊಂದು ಕಡೆ ದುರಂತ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ಕೇಂದ್ರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಬೊಬ್ಬೆ ಹೊಡಿತಾ ಇರ್ತಾರೆ. ದಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ದೇಶದ ಎಲ್ಲ ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಸಹ ದಾವೋಸ್ಗೆ ಹೋಗಿ ನಮ್ಮ ರಾಜ್ಯವನ್ನು ಪ್ರೆಸೆಂಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಬಂಡವಾಳಶಾಹಿಗಳನ್ನ ಅಲ್ಲಿ ಕರ್ನಾಟಕಕ್ಕೆ ಬರಬೇಕು, ನಮ್ಮ ರಾಜ್ಯಗಳಿಗೆ ಬರಬೇಕು ಅಂತೇಳಿ ಅಲ್ಲಿ ಹೋಗಿ ಸಭೆಗಳನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೋಗಲಿಲ್ಲ, ಹಣಕಾಸಿನ ಸಚಿವರಾಗಿ ಉಪಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಹೊರಟಿರ್ತಕ್ಕಂಥವ್ರು ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ ಕರ್ನಾಟಕ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ ಅವರಿಗೆ ಅಂಥೇಳಿ, ನಮ್ಮ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂಥೇಳಿ ಇದರಲ್ಲೇ ಗೊತ್ತಾಗ್ತದೆ. ಹಾಗಾಗಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ, ಮನೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಹಿತದೃಷ್ಟಿಯಿಂದ ಕಾಪಾಡುವಂಥ ಒಂದು ಕೆಲಸ ತಾವು ಮಾಡಬೇಕೇ ವಿನಃ ಈ ರೀತಿ ಮಹತ್ವದ ಸಭೆಗಳಿಗೂ ಹೋಗೋದಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಅಪಮಾನ ಇದನ್ನು ಅವ್ರು ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ನಡೆದಂಥ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಒತ್ತಾಯ ಮಾಡಿದ್ದಾರೆ. ಆದರೆ ಸಿಬಿಐಗೆ ವಹಿಸುವಂಥ ನೈತಿಕತೆ ಹೇಳುವಂಥ ನೈತಿಕತೆ ಬಿಜೆಪಿಗೆ ಇಲ್ಲ ಅಂತ ಸಿದ್ದರಾಮಯ್ಯನವ್ರಿಗೆ ಇವತ್ತು ಸವಾಲಾಗ್ತೇನೆ. ನಿಮಗೇನಾದರೂ ಸ್ವಲ್ಪನಾದರೂ ನೈತಿಕತೆ ಅನ್ನೋದು ನಿಮ್ಮಲ್ಲೇನಾದ್ರು ಉಳ್ಕೊಂಡಿದ್ರೆ, ಏನು ಮೊನ್ನೆ ಎಕ್ಸೈಸ್ ಒಬ್ಬ ಹಿರಿಯ ಅಧಿಕಾರಿ ಇವತ್ತು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತೇಳಿದ್ರೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ತೊಗೊಳೋದಕ್ಕೆ ಆಗೋದಿಲ್ಲ ಅಂತೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಯಾಕೆ ನಿಮ್ಮ ಮಂತ್ರಿಮಂಡಲದ ಒಬ್ಬ ಸದಸ್ಯರ ಮೇಲೆ ಇವತ್ತು ಆಪಾದನೆ ಬಂದಿರುವಂಥದ್ದು. ಆಪಾದನೆ ಎಲ್ಲ ಇವತ್ತು 25 ಲಕ್ಷ ಹಣ ಸೀದಾಗಿರ್ತಕ್ಕಂಥದ್ದು, ಕೋಟ್ಯಾಂತರ ರೂಪಾಯಿ ಚಲಾವಣೆ ಆಗ್ತಾಯಿದೆ ಅನ್ನೋದು ಈಗಾಗಲೇ ಆಡಿಯೋ ಕ್ಲಿಪ್ಪಿಂಗ್ ಕೂಡ ಬಂದಿದೆ. ಹಾಗಾಗಿ ಅದು ಪ್ರೂಫ್ ನಿಲ್ಲೋಲ್ಲ ಅದನ್ನು ಚರ್ಚೆ ಮಾಡ್ದೇ ವಾಸ್ತವಿಕ ಸತ್ಯ ಏನಂತೇಳಿ ಇವತ್ತು ಬಹಿರಂಗ ಆಗಿದೆ. ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನು ನೈತಿಕ ಹೊಣೆಯನ್ನು ಮುಖ್ಯಮಂತ್ರಿಗಳೇ ಹೊರಬೇಕಾಗ್ತದೆ. ಸರ್, ನರೇಗಾ ಯೋಜನೆಯನ್ನು ಬಿಜೆಪಿಯ ಕೇಂದ್ರ ಸರ್ಕಾರಗಳು ಹಾಳು ಮಾಡ್ತಿದೆ, ಅದಕ್ಕೋಸ್ಕರ ನಾವು ವಿಶೇಷ ಅಧಿವೇಶನವನ್ನು ಕರೆದು ಇದು ಮಾಡ್ತಾ ಇದ್ದೀವಿ. ನೋಡ್ರಿ, ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದೇ ಆಗಿದ್ದರೆ ಮುಂದಿನ ತಿಂಗಳು ಅಧಿವೇಶನ ಹೇಗಿದ್ದರೂ ಬಜೆಟ್ ಸೆಷನ್ ಕರೀತಾ ಇದ್ದರೆ ಅಲ್ಲೇ ಚರ್ಚೆ ಮಾಡ್ಬೋದಾಗಿತ್ತು. ಇದರಲ್ಲಿ ಮುಖ್ಯಮಂತ್ರಿಗೂ ಸಿದ್ದರಾಮಯ್ಯನವರ ಚಾಣಾಕ್ಷ ನಡೆ. ದಾವೋಸ್ಗೂ ಹೋಗಲಿಲ್ಲ, ಡಿ.ಕೆ. ಶಿವಕುಮಾರ ಮುಂದೆ ಕಳ್ಸೋಕೆ ಹೊರಟಿದ್ರು ದಾವೋಸಿಗೆ. ಈ ಸಂದರ್ಭದಲ್ಲಿ ಅಧಿವೇಶನ ಕರೆದು ಅವರ ರಾಜಕೀಯ ಚದುರಂಗ ಆಟ ಆಡೋದಕ್ಕೆ ಹೊರಟಿದ್ರು. ಹಾಗಾಗಿ ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಕೂಡ ದಾವೋಸ್ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತೇಳಿದ್ರೆ, ಸಿದ್ದರಾಮಯ್ಯನವರು ಈ ಸದನದ ಗೌರವವನ್ನು ಹಾಳು ಮಾಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ಕಟ್ಟುವಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಇವರ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುವಂಥದ್ದು ಇದು ಒಂದು ರೀತಿ ಚಾಳಿ ಆಗಿದೆ ಇವತ್ತು ಕಾಂಗ್ರೆಸ್ನವರಿಗೆ.
ಹೈಕಮಾಂಡ್ ಮೆಚ್ಚಿಸೋದಕ್ಕಲ್ಲ ರೀ. ಡಿ ಕೆ ಶಿವಕುಮಾರ್ನ ದಾವೋಸಿಗೆ ಕಳಿಸಿ ಇಲ್ಲಿ ಅವ್ರು ಬೇರೆ ರಾಜಕೀಯ ಕುತಂತ್ರ ಮಾಡೋದಕ್ಕೆ ಹೊರಟಿದ್ರು. ಆಯಿತಾ, ಇದರಲ್ಲಿ ಇವ್ರೇನು ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು ಏನಿದೆ ಬದನೇಕಾಯಿ ಕಾಂಗ್ರೆಸ್ನವ್ರಿಗೆ. ಇವತ್ತು ಮನ್ರೇಗಾ ಮಹಾತ್ಮ ಗಾಂಧಿಗೆ ಯಾವ ರೀತಿ ಇವತ್ತೇನೋ ಗೌರವ ಕೊಡೋಂಥ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿಜಿಯವ್ರು ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಲ್ಲ. ಅದನ್ನೇ ನೆಪ ಮಾಡಿಕೊಂಡು ಇವತ್ತು ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಜನ ತೂಚಿ ಅಂತ ಉಗಿತಾರೆ ಇವ್ರಿಗೆ ಅಷ್ಟೇ.